ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ, ಜೊತೆಗೆ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಕಡಂಬು SDPI ವಕ್ತಾರರ ನೇರ ಸಂಪರ್ಕದಲ್ಲಿದ್ದಾರೆ. ಖಾದರ್ ಆದಿಲ್ ಬಾಷಾ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಕಡಂಬು ಅವ್ರನ್ನ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಿಯಾಜ್ ಅವರೇ, SDPIಗೆ ಕಾಂಗ್ರೆಸ್ ನಾಯಕರುಗಳು ಫಂಡ್ ಮಾಡಿದ್ರು ಅಂತಾರೆ, ಹೌದಾ? SDPIಗೆ ಕಾಂಗ್ರೆಸ್ ನಾಯಕರು ಫಂಡ್ ಮಾಡಿದ್ದಾರೆ, ಬೆನ್ನೆಲುಬಾಗಿದ್ದಾರೆ ಅನ್ನುವಂತಹ ಒಂದು ಸುಳ್ಳು ಅಪಪ್ರಚಾರ ನಿರಂತರವಾಗಿ ಕಳೆದ 2-3 ದಿನಗಳಿಂದ ನಡೀತಾ ಇದೆ. ಅಂತಹ ಯಾವುದೇ ಪಕ್ಷಗಳ ಫಂಡಿನ ಅಗತ್ಯ SDPIಗೆ ಇಲ್ಲ. ಅದೇ ರೀತಿಯಲ್ಲಿ SDPI ಕ್ರೌಡ್ ಫಂಡನ್ನು ಮಾಡಿದೆ. ಅಫ್ಸರ್ ಕೊಡ್ಲಿಪೇಟೆ ಅವರೇ ಸ್ವತಃ ಅವರ QR ಅನ್ನು ಹಾಕ್ಕೊಂಡಿದ್ರು. ಜನ ನಮಗೆ ಈ ಬಾರಿ ಓಟು ಮಾತ್ರ ಅಲ್ಲ, ನೋಟು ಕೂಡ ಕೊಟ್ಟಿದ್ದಾರೆ. ಜನ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹಳಷ್ಟು ಮಂದಿ ನಮ್ಮನ್ನು ಸಹಕರಿಸಿದ್ದಾರೆ. ಅದು ಬಿಟ್ಟು ಕಾಂಗ್ರೆಸ್ನಂತಹ ಪಕ್ಷದ ಸಚಿವರುಗಳಿಂದ, ಶಾಸಕರಿಂದ ದುಡ್ಡು ಪಡೆಯುವಂತಹ ಗತಿಗೇಡು SDPIಗೆ ಬಂದಿಲ್ಲ. ನಾವು ನಮ್ಮ ಪಕ್ಷಕ್ಕೆ ಆದಂಥ ಒಂದು ಫಂಡಿಂಗ್ ವ್ಯವಸ್ಥೆ ಇದೆ, ಅದು ಕಾನೂನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವೆ, ಆ ಮೂಲಕ ನಾವು ಮಾಡಿದ್ದೇವೆ. ಅದು ಬಿಟ್ಟು ಯಾವುದೇ ಮೇ 4ನೇ ತಾರೀಕು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಏನು ರಿಸಲ್ಟ್ ಬರುತ್ತೆ? ತುಂಬ ಸ್ಪಷ್ಟ. ಮೇ 4ನೇ ತಾರೀಕಿಗೆ ಮತದಾರರು ಒಂದು ಬದಲಾವಣೆಯ ಮತವನ್ನು ನೀಡಿದ್ದಾರೆ. ಈ ಬಾರಿ SDPI ಮೊದಲ ಖಾತೆಯನ್ನು ತೆರೆಯುವಂತಹ ಎಲ್ಲ ಇದು ಕಾಣ್ತಾ ಇದೆ. ಕಾದು ನೋಡೋಣ. ಬಹಿರಂಗವಾಗಿ ನಿಮ್ಮ ಹೋರಾಟ ಬಿಜೆಪಿಯ ವಿರುದ್ಧ ಅಂತ ಅನಿಸಿದ್ರು ಕೂಡ ಮತಗಳ ಲೆಕ್ಕಾಚಾರಕ್ಕೆ ಬಂದರೆ ನಿಮ್ಮ ಫಸ್ಟ್ ಕಾಂಪಿಟೇಟರ್ ಕಾಂಗ್ರೆಸ್ಸೇ ಅನ್ನೋಂಗಾಯ್ತು. ಇಲ್ಲ, ಅದು ತಪ್ಪು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಇದರಲ್ಲಿ ರಿಜಿಸ್ಟರ್ಡ್ ಅಂತ ಎಲ್ಲ ಪಕ್ಷಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೆ. ಇಲ್ಲಿ 83,000ಕ್ಕಿಂತಲೂ ಹೆಚ್ಚು ಮತ ಮುಸಲ್ಮಾನರದ್ದು, ಅಹಿಂದ ವರ್ಗಗಳದ್ದು ಸುಮಾರು 30,000ದಷ್ಟು ಮತ ಇದ್ದ ಕಾರಣ ಇಲ್ಲಿ SDPIಗೆ ವಿಜಯಿಯಾಗುವಂಥ ಬಲವಾದಂಥ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ ಏನು ಮಾಡಿತ್ತು ಅಂತ ಹೇಳಿದರೆ, ಮುಸ್ಲಿಮರನ್ನು ಗೆಲ್ಲಿಸಬಾರ್ದು ಅಂತೇಳಿ CM ಅವರು ಸ್ವಯಂ ಹೇಳಿಕೊಂಡ್ರು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿಗಳು ಕೂಡ ಏನು BJPಯವರ ದಾಟಿಯಲ್ಲಿ ಮುಸ್ಲಿಮರಿಗೆ ಮತ ಹಾಕಬೇಡಿ ಅನ್ನುವಂಥ, ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಹಾಕಬೇಡಿ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಆದವರು ಒಂದು ಪಕ್ಷದ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಅವರು ತಮ್ಮ ಪಕ್ಷದವ್ರಿಗೆ ಮತ ಹಾಕಿ ಅನ್ನೋದು ಇನ್ನೇನು ಹೇಳ್ಬೇಕು? ಅವರು ತಮ್ಮ ಪಕ್ಷದವರಿಗೆ ಮತ ಹಾಕಿ ಅಂತ ಹೇಳ್ಬಹುದು. ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಹಾಕಿ ಅಂತೇಳಿ ಒಂದು ಧಾರ್ಮಿಕ ಆಧಾರದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳುವುದಾದರೆ, BJPಯ ನಾಯಕರುಗಳಿಗೂ ಸಿದ್ದರಾಮಯ್ಯರವರಿಗೂ ಅಹಿಂದ ನಾಯಕ ಅಂತೇಳಿ ಸ್ವಯಂ ಘೋಷಿಸ್ತಾ ಇರುವಂಥ ಸಿದ್ದರಾಮಯ್ಯವರಿಗೆ ವ್ಯತ್ಯಾಸ ಏನು? ಸಿದ್ದರಾಮಯ್ಯರವರು ಏನು ಮಾಡಬೇಕಿತ್ತು? ಅವರ ಪಕ್ಷದ ಅಭ್ಯರ್ಥಿಗೆ ಅವರು ಮತ ಕೇಳಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅದು ಬಿಟ್ಟು ಮುಸ್ಲಿಂ ಅಭ್ಯರ್ಥಿಗಳಿಗೆ ನೀವು ಮತ ನೀಡಬೇಡಿ ಅಂತೇಳಿ ಏಕಾಏಕಿ ಒಂದು ವೇದಿಕೆಯಲ್ಲಿ ನಿಂತು ಹೇಳುವುದಾದರೆ ಅವರ ನೈತಿಕತೆ ಎಲ್ಲಿಗೆ ಹೋಯಿತು ಅಂತೇಳಿ. ನಿರಂತರವಾಗಿ ಪ್ರಜಾಪ್ರಭುತ್ವ, ಸಮಾನತೆ, ಅಹಿಂದ ಅಂತೇಳಿ ಮಾತಾಡುವಂಥ ಮುಖ್ಯಮಂತ್ರಿಗಳ ಹೀಗಾದರೆ ಹೇಗೆ? ಅದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಲೆಕ್ಷನಲ್ಲಿ ನಡೆಯಲ್ಲ ಸರ್. ಒಬ್ಬರು ಒಂದೇ ಓಟ್ ಹಾಕೋದು ಅದೇ ಇರುವಂಥದ್ದು. ಅದೇ ಸರ್ ಇರುವಂಥದ್ದು. ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಸೀಟು ಕೊಡದೆ ವಂಚನೆ ಮಾಡಿದಂತಹ ಕಾಂಗ್ರೆಸ್ಸು, ಆ ನಂತರ ಜನರು ಮುಸಲ್ಮಾನರು ಈ ಬಾರಿ ಪಾಠ ಕಲಿಸ್ತೇವೆ ಅಂತ ಹೇಳಿದಾಗ ಅಲ್ಲಿ ಏನು ಮಾಡಿತ್ತು? ಇಲ್ಲಿ ಅವರು ಮುಸ್ಲಿಂ ನಾಯಕರನ್ನೇ ಕಳುಹಿಸಿಕೊಂಡು ಮುಸ್ಲಿಂ ನಾಯಕರುಗಳ ನಡುವೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿರುವಂಥ ಮುಸ್ಲಿಂ ನಾಯಕರ ನಡುವೆ ಬಿಕ್ಕಟ್ಟು ಸೃಷ್ಟಿಸುವಂಥ ಒಂದು ಹುನ್ನಾರಕ್ಕೆ ಸ್ವಯಂ ಕಾಂಗ್ರೆಸ್ಸೇ ಕೈ ಹಾಕಿರುವಂಥದ್ದು ದುರಂತ ಸರ್. ಖಾದರ್ ಆದಿಲ್ ಬಾಷಾ ಅವರೇ, ವೋಟಿಂಗ್ ಮುಗಿದು 24 hours ಮುಗಿಯುವಷ್ಟರಲ್ಲಿ ಶುರುವಾದ ಬೆಳವಣಿಗೆಗಳನ್ನು ನೋಡಿದ್ರೆ ಒಳಗಿಂದೊಳಗೆ ಏನೋ ಒಂದು ಹಲ್ಚಲ್ ಆಗಿದೆ ದಾವಣಗೆರೆ ದಕ್ಷಿಣದಲ್ಲಿ. ಸತ್ಯ ಸರ್, ಸತ್ಯ. ನೀವೇನು ನಿರೀಕ್ಷೆ ಮಾಡ್ತೀರಿ? ರಿಸಲ್ಟ್ ಏನಾಗ್ಬೋದು? ಇಲ್ಲ ಸರ್, ಅಲ್ಲ, ರಿಸಲ್ಟ್ ಒಂದು ಪಾರ್ಟ್ ಸರ್. ಈಗ ಇಲ್ಲಿ ನಡೆದಿರೋದೆಲ್ಲ ನೋಟು ಎಲ್ಲ ನೋಟು ಓಟೆ ಬಿಟ್ರೆ ಏನು ಇಲ್ಲ. ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಎಜುಕೇಶನ್ ಪ್ರಾಬ್ಲಮ್ ಸರ್. ಯಾರಿಗೂ ಏನು ಹೆಂಗ್ ಮಾಡ್ಬೇಕು, ಏನು ವೋಟ್ ಮಾಡ್ಬೇಕು ಅಂತ ಯಾರಿಗೂ ತಿಳುವಳಿಕೆ ಇಲ್ಲ. ಲಾಸ್ಟಿಗೆ ಅಲ್ಟಿಮೇಟ್ಲಿ ನೀವು ನೋಡ್ದಂಗೆ ಎಲ್ಲಾ ವಿಡಿಯೋಸ್ ನಲ್ಲೂ ಬಂದ್ವು ದುಡ್ಡಿನ ವಿಚಾರ ಹಂಚ್ತಾ ಇರೋದು, ಮಾಡ್ತಾ ಇರೋದು. ಇಲ್ಲಿ ತನಕ ಒಂದು FIR ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಇಡೀ ಸರ್ಕಾರನೇ ಇತ್ತು ದಾವಣಗೆರೆಗೆ. ಆದ್ರೆ ಓಟ್ ಹಾಕದೇ ಇರೋದಕ್ಕೂ ಕೆಲವು ದುಡ್ಡು ಕೊಟ್ರಂತೆ, ಗೊತ್ತಾಯ್ತು. ಹೌದು, ಎಲ್ಲ ಆಗಿರ್ಬೇಕಾದ್ರೆ ಒಂದು FIR ಆಗ್ಲಿಲ್ಲ ಸರ್. ಇಡೀ ಸರ್ಕಾರನೇ ಇತ್ತು ದಾವಣಗೆರೆಗೆ. ಎಲ್ಲೋ ಹೊರಗಿದ್ರೆ ಒಂದ್ ಮಾತು ಬೇರೆ, ದಾವಣಗೆರೆಗೆ ಸರ್ಕಾರ ಇದ್ರು ಏನು ಸ್ಟೆಪ್ ಇಲ್ಲ. ಅಲ್ಲ, ನೀವು ಹೇಳೋದು ಚೆನ್ನಾಗಿದೆ ಸರ್, ರಿಸಲ್ಟ್ ಏನು ಬರುತ್ತೋ ಆಮೇಲೆ ಅಂತ. ಬಟ್ ರಿಸಲ್ಟೇ ಇಂಪಾರ್ಟೆಂಟ್ ಅಲ್ವಾ?
ರಿಸಲ್ಟ್ ಅನೇಕರ ರಾಜಕೀಯ ಭವಿಷ್ಯಗಳನ್ನು ನಿರ್ಧಾರ ಮಾಡುತ್ತೆ ರಿಸಲ್ಟ್. ಸರ್ ರಿಸಲ್ಟ್ ಏನಾದ್ರೂ ಇರ್ಬೋದು ಸರ್, ಸಿಸ್ಟಮ್ ಸರಿ ಇರ್ಬೇಕಲ್ಲ ಸರ್. ಸಿಸ್ಟಮೇ ಸರಿ ಇಲ್ದಾಗ ರಿಸಲ್ಟ್ ತಗೊಂಡು ಏನ್ ಮಾಡ್ತೀರಾ ಸರ್ ನೀವು? ಸಿಸ್ಟಮ್ ಸರಿ ಇದ್ರೆ ನಮ್ಮ ದೇಶ ಹಿಂಗೆ ಆಗಿರ್ತಿತ್ತು ಸರ್. ಸಿಸ್ಟಮ್ ಸರಿ ಇದ್ರೆ ನಮ್ಮ ದೇಶ ಹಿಂಗೆ ಇರ್ತಿತ್ತು ಅಂದೆ. ಸರಿ ಮಾಡ್ಬೇಕಲ್ಲ ಸರ್, ಅವಕಾಶ ಇರೋದೇ ಸರಿ ಮಾಡಕ್ಕೆ. ಈಗ ಬಂದಿದೆ ಒಂದ್ ಸಿಸ್ಟಮ್ ಸರಿ ಮಾಡ್ಬೋದಿತ್ತಲ್ಲ. ಇಡೀ ಸರ್ಕಾರ ಏನ್ ಬಂದು ದಾಡಿಗೆರೆ ಕೂತ್ಕೊಳ್ಳೋದು ಅವಶ್ಯಕತೆ ಇತ್ತ? ಎಸ್ ಪ್ರಶಾಂತ್, ಸಂಜೆನೂ ಡಿಸ್ಕಸ್ ಮಾಡಿದ್ವಿ ನಾವು, ಕಂಪನ ಇಲ್ಲಿಗೆ ನಿಲ್ಲುತ್ತೋ ಮುಂದುವರಿಯುತ್ತೋ ಇದು ಅಂತ. ಅದೇ ದಟ್ ಡಿಪೆಂಡ್ಸ್ ಆನ್ May 4th ಏನು ರಿಸಲ್ಟ್ ಬರುತ್ತೆ ಅಂತಕ್ಕಂಥ. ಬಟ್ ಮುಸ್ಲಿಂ ನಾಯಕರ ನಡುವಿನ ಈ ತಿಕ್ಕಾಟದ ಹೊಸ ಸ್ವರೂಪ ಏನಿದೆ, ಇದು ಪ್ರಾಯಶಃ ಇದಿತ್ತು ಮೊದಲಿಂದನೂ, ಒಳಗಡೆ ಇರ್ತಾ ಇತ್ತು. ಈಗ ಮುಸ್ಲಿಂ ನಾಯಕತ್ವ ಯಾರ ಕೈಗೆ ಅಂತಕ್ಕಂಥದ್ದು ಮುಸ್ಲಿಮರಲ್ಲಿ ಒಂದು ದೊಡ್ಡ ಈ ಮಟ್ಟದ ಜಗಳಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಎರಡು ಬಣಗಳು ಇದ್ದೇ ಇವೆ. ಹೌದು, ಆ ಎರಡು ಬಣಗಳ ನಡುವಿನ ತಿಕ್ಕಾಟ, ಆ ಎರಡೂ ಬಣಗಳ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಮುಸ್ಲಿಂ ನಾಯಕರ ನಡುವಿನ ತಿಕ್ಕಾಟಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಕೂಡ ಇದ್ದೇ ಇದೆ. ಹೀಗಿರುವಾಗ ನನಗನ್ಸುತ್ತೆ May 4ಕ್ಕೆ ರಿಸಲ್ಟ್ ಏನು ಬರುತ್ತೆ ಅಂತಕ್ಕಂಥದ್ದು ಮುಖ್ಯ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅನ್ಡೌಟೆಡ್ಲಿ ಮುಸ್ಲಿಮರ ಒಬ್ಬ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಅವ್ರಿಗೊಂದು ಪ್ರಭಾವ ಇದೆ, ಒಂದು ದೊಡ್ಡ ನಾಯಕತ್ವ ಇದೆ. ಸೊ ಅದನ್ನು ಮ್ಯಾಚ್ ಮಾಡಬಲ್ಲಂಥ ನಾಯಕತ್ವ ಕಾಂಗ್ರೆಸ್ನಲ್ಲಿ ಉಳಿದವರು ಯಾರಾದರೂ ಇದ್ದಾರಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಪ್ರಾಯಶಃ ಈ ಜಗಳಕ್ಕೆ ಅದು ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರಣ. ಯಾಕಂದರೆ JDSನಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಜಮೀರ್ ಅಹ್ಮದ್ ಖಾನ್ರ ಯುಟಿಲಿಟಿ ವ್ಯಾಲ್ಯೂ ಜಾಸ್ತಿ ಆಯಿತು ಮತ್ತು ಇಡೀ ರಾಜ್ಯದಲ್ಲಿ ಅವರ ನಾಯಕತ್ವ ಗುರುತಿಸಲ್ಪಡ್ತು. ನೋಡಿ, ಚುನಾವಣೆಯಲ್ಲಿ ಗೆಲುವಿಗೆ ನಿಮ್ಗೆ ಆ ರೀತಿಯ ಸಮುದಾಯದ ನಾಯಕತ್ವವೇ ಬಹಳ ಮುಖ್ಯ ಆಗಿರುತ್ತೆ. ಇವತ್ತು ನೀವು ಯಾರ್ಯಾರು ಸಮುದಾಯದ ನಾಯಕತ್ವ ಇದ್ದಾರೆ ಅವರೇ ರಾಜ್ಯದ ನಾಯಕರಾಗಿದ್ದಾರೆ. ಮುಸ್ಲಿಂ ಸಮುದಾಯದ ನಾಯಕತ್ವ ಇದ್ದ ತಕ್ಷಣ ನೀವು ರಾಜ್ಯದ ನಾಯಕರಾಗಲ್ಲ. ಅದು ಆ ಎನೆಮೊಲಿ ಅಂತಿರೋ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ದೇ ಇದೆ. ಆದರೆ ನನಗನ್ಸುತ್ತೆ ಜಮೀರ್ ಅಹ್ಮದ್ ಖಾನ್ರ ನಾಯಕತ್ವ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಣಗಳ ರಾಜಕಾರಣದ ದೃಷ್ಟಿಯಿಂದಲೂ ಒಂದು ನೋಡಬೇಕಾಗತ್ತೆ. ಎರಡನೇದು ಪ್ರಮುಖವಾಗಿ May 4ಕ್ಕೆ ರಿಸಲ್ಟ್ ಏನಾಗುತ್ತೆ ಅನ್ನೋದು, ಇದು ಮುಂದೆಲ್ಲಿ ಹೋಗುತ್ತೆ ಅನ್ನೋದು ನೋಡಬೇಕಾಗತ್ತೆ. May 4ಕ್ಕೆ ಒಂದು ವೇಳೆ ಸೋತ್ರೆ, ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಈ ಜಗಳ ಇನ್ನಷ್ಟು ತಾರಕಕ್ಕೆ ಇರುತ್ತೆ. ಈಗಲೇ ರಣದೀಪ್ ಸುರ್ಜೇವಾಲಾ ಕುಳಿತುಕೊಂಡು ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ. ಹೀಗಾಗಿ ಜಬ್ಬಾರ್ ರಾಜೀನಾಮೆ ಕೊಟ್ಟರು. ಅದೇ ಕಾರಣದಿಂದ ಇವತ್ತು ನಜೀರ್ ಕೂಡ ರಾಜೀನಾಮೆ ನೀಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಯಿತು. ಇದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೆ ಹೋಗಬಹುದು ಅನ್ನೋದು May 4ರ ಫಲಿತಾಂಶದ ಮೇಲೆ ಅವಲಂಬಿತ ಆಗಿದೆ ಅಂತ ನನಗನ್ಸುತ್ತೆ. ನಾಗರಾಜ್ ಅವರೇ, ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? ಎಲ್ಲೂ ಹೋಗೋದಿಲ್ಲ, ನಾವು ಗೆಲ್ಲುವುದು ಶತಸಿದ್ಧ. ಇನ್ನೊಂದು ಕೂಡ ಹೇಳ್ತೀನಿ ಕೇಳಿ, ಕೇವಲ ನಿಮ್ಮವ್ರು ಹೇಳ್ತಿದ್ದಾರೆ ಗೆಲ್ತೀವಿ, ಕಡಿಮೆ ಆಗುತ್ತೆ ಸರ್. ಅದನ್ನೇ ಅದಕ್ಕೆ ಬರ್ತೀನಿ ನೋಡಿ ಸರ್. ನಾನೊಂದು ನಿಮಿಷ ಪ್ರಶಾಂತ್, ನಾನು ಅಲ್ಲಿಂದನೂ ಕೂಡ ನಿಮ್ಮ ಹತ್ರ ಗ್ರೌಂಡ್ ಲೆವೆಲಿಂದ ಮಾತಾಡೋದು ಕೂಡ ಉಂಟು. ನನಗೆ ಇನ್ಚಾರ್ಜ್ ಹಾಕಿದ್ದೇ ಮುಸ್ಲಿಂ ಏರಿಯಾಗಳಲ್ಲಿ, ವಾರ್ಡ್ ನಂಬರ್ 11ನಲ್ಲಿ 10 ಬೂತ್ಗಳಿದ್ರು. ನಾನು ಅದನ್ನು ಬಿಟ್ಟು ಪಕ್ಕದ ವಾರ್ಡ್ ಕೂಡ ಹೋಗಿದ್ದು ನಿಜ. ನಾನು ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇದ್ದೀನಿ ಕೇಳಿ. ಒಬ್ಬ ಬೂತಿನ ಪ್ರೆಸಿಡೆಂಟ್ ಆಗಿ ನಾನು ಬೆಳೆದು ಬಂದವನು, ಬ್ಲಾಕಿನ ಅಧ್ಯಕ್ಷನಾಗಿ ಬೆಳೆದು ಬಂದವನು, ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಕೊಂಡು 44 ವರ್ಷ ಕಾಂಗ್ರೆಸ್ಸಲ್ಲಿರೋನು, ಯಾವ ರೀತಿ ಅಲ್ಪಸಂಖ್ಯಾತ ಆಲೋಚನೆ ಮಾಡ್ತೇನೆ ಅಂತೇಳಿ ನಾನು ಮೈಗೂಡಿಸ್ಕೊಂಡು ಬೆಳೆದು ಬಂದಿರ್ತಕ್ಕಂಥ, ಅದೇ ಜಾಗದಲ್ಲಿ ಕೆಲಸ ಮಾಡೋನು. ಇದೇ ಪುಲ್ಕೇಶ್ ನಗರದಲ್ಲಿ ಟ್ಯಾನೇರಿ ರೋಡು, DG ಹೇಳಿದೆಲ್ಲ, ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ, ನನಗೆ ಗೊತ್ತಿದೆ ಅಲ್ಪಸಂಖ್ಯಾತರ ಭಾವನೆಗಳಂತ. ಯಾವುದೇ ಕಾರಣಕ್ಕೂ ಕೂಡ ಅವರು ಕಾಂಗ್ರೆಸ್ ಮೇಲೆ ಅಸಮಾಧಾನ ಇದ್ದರೂ ಕೂಡ BJPಗಂತೂ ಓಟ್ ಆಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂತಂದರೆ ಅವ್ರಿಗೆ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಅದು ಕಾಂಗ್ರೆಸ್ನ ಆಸ್ತಿಯನ್ನು ವಿಚಾರ ಹೇಳ್ತಾ ಇಲ್ಲ ನಾನು, ಕಾಂಗ್ರೆಸ್ನ ನಂಬಿಕೆ. ಯಾಕಂದರೆ ಕಾಂಗ್ರೆಸ್ಸು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಮನದಟ್ಟಾಗಿರ್ತಕ್ಕಂಥ ಅವ್ರಿಗೆ ಅನ್ನೋ ವಿಚಾರ ಹೇಳ್ತೀನಿ. ಅವರು ಸುರಕ್ಷಿತವಾಗಿ ಯಾರು ಇರಬೇಕು ಅಂತಂದರೆ ಕಾಂಗ್ರೆಸ್ ಅಧಿಕಾರ ಇರಬೇಕು ಅಂತೇಳಿ ಎಲ್ಲ ಮೈನಾರಿಟೀಸ್ಗೂ ಗೊತ್ತಿರ್ತಕ್ಕಂಥದ್ದು, ದಲಿತರಿಗೂ ಗೊತ್ತಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೂ ಗೊತ್ತಿರೋ, ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ವಿಚಾರ ಬಂದಿರ್ತಕ್ಕಂಥ ಮೈನಾರಿಟಿ ಆಧಾರದ ಮೇಲೆ 2 ಪ್ರಶ್ನೆ ಕೇಳಿ. ಈ ಉತ್ತರದ ಆಧಾರದ ಮೇಲೆ 2 ಪ್ರಶ್ನೆ. ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಮೇಲಿನ ಸಿಟ್ಟಿಗೆ ಮುಸ್ಲಿಮರು BJPಗೆ ವೋಟ್ ಹಾಕೋದಿಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ನಾನು. ಆದರೆ ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ ಬೇರೆ ಆಲ್ಟರ್ನೇಟಿವ್ಗಳನ್ನು ನೋಡ್ತಾರೆ. ಪರ್ಯಾಯಗಳೇನು ಅಂತ ಆಯ್ತಾ? ಇದನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ನಾವು ವಿಶೇಷವಾಗಿ ಚರ್ಚೆ ನೋಡಿ ಸರ್. ನೀವು ಒಂದೊಂದಾಗಿ ಆನ್ಸರ್ ರಾಜ್ಯಗಳನ್ನು ತಗೊಳ್ರಿ. ಈಗ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಆಪ್ಷನ್ನ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಆಪ್ಷನ್ನ, ಬಿಹಾರದಲ್ಲಿ ಕಾಂಗ್ರೆಸ್ ಆಪ್ಷನ್ನ,
ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಆಪ್ಷನ್ ನಾವು ಚರ್ಚೆ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಒಟ್ಟಾರೆ ದೇಶದ ವಿಚಾರಗಳಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಬೈ ಎಲೆಕ್ಷನ್ ಇಂದ ಆಗಿರ್ತಕ್ಕಂಥ ಉದ್ಭವಿಸಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಅಸಮಾಧಾನ ವಿಚಾರಗಳು ತಗೊಂಡ ಕ್ರಮಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಹತ್ರ ಇರ್ತದೆ 40 ನಿಮಿಷಗಳ ಟೈಮಲ್ಲಿ ನಾವು ಕರ್ನಾಟಕ ವಿಚಾರ ಆಗಿರ್ತಕ್ಕಂಥ ವಿಚಾರಗಳು, ಕರ್ನಾಟಕದಲ್ಲಿ ಒಂದು ಸೈದ್ಧಾಂತಿಕವಾಗಿ ಐಡಿಯಾಲಜಿಕಲಿ ಸ್ಟ್ರಾಂಗ್ ಇರತಕ್ಕಂಥ ಸಂವಿಧಾನ ಆಶಯಗಳ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಬ್ರೇಕ್ ತೆಗೆದ್ರೆ 40 ನಿಮಿಷ ಉಳಿಯಲ್ಲ, ಬರೀ ದಾವಣಗೆರೆ ದಕ್ಷಿಣ ಅಷ್ಟೇ ಚರ್ಚೆ ಮಾಡೋಣ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ವಿಷಯ ಎಲ್ಲಿಂದಲೇ ಗೋಲ್ ಪೋಸ್ಟ್ಗಳ ಚೇಂಜ್ ಮಾಡೋದಿದ್ರೆ ಬಿಜೆಪಿ JDS ಬೇರೆಯವ್ರು ಚೇಂಜ್ ಮಾಡ್ಕೋಬಹುದು. ನಾನು ಗೋಲ್ ಪೋಸ್ಟ್ ಚೇಂಜ್ ಮಾಡೋನಲ್ಲ, ಸತ್ಯವನ್ನು ಪ್ರತಿಪಾದನೆ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅಲ್ಪಸಂಖ್ಯಾತರು ನಮ್ಮ ಜೊತೆಲಿ ನಿಂತಿರೋದು ನಿಜ. ನಾವು ಎಲ್ಲರ ಜೊತೆಲಿ ಇರಬೇಕು, ಎಲ್ಲರನ್ನೂ ಕೂಡ ಕಾನ್ಫಿಡೆನ್ಸ್ ತಗೋಬೇಕು ಅಂತ ರೀತಿಯಲ್ಲಿ ಐಡಿಯಾಲಜಿ ನಂಬಿಕೆ ಇಟ್ಕೊಂಡಿರೋರು ನಾವು ನಿಜ. ಈಗ ಆಗಿರ್ತಕ್ಕಂಥ ಕೆಲವು ಅಸಮಾಧಾನಗಳಾಗಿನ ಬೆಳವಣಿಗೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಕರ್ನಾಟಕಕ್ಕೆ ಒಳಪಟ್ಟು ಮಾತಾಡೋಣ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಇರುವುದು ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದರಲ್ಲಿಯೇ. ದಟ್ ಈಸ್ ನೋ ಡೌಟ್. ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅಲ್ಪಸಂಖ್ಯಾತರ ಹಿತ ಕಾಪಾಡ್ತಾರೆ. ದೇ ಆರ್ ಮೋರ್ ಹ್ಯಾಪಿ ವಿತ್ ಕಾಂಗ್ರೆಸ್. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಸರ್ಕಾರ ಏನು ಬೀಳೋದಿಲ್ಲ. ಸರ್ಕಾರ ಬೀಳ್ತದೆ ಮಾಡಲ್ಲ. ಜನರ ಮಧ್ಯದಲ್ಲಿ ಆದ ಚರ್ಚೆ ಹೇಳ್ತಾ ಇದ್ದೀನಿ. ಸರ್ಕಾರ ಬಿದ್ದೋಗುತ್ತಾ? ಸಿಎಂ ಬದಲಾಗ್ತಾರಾ? ನಾನು ಒಂದು ಹೇಳ್ತಾ ಇದ್ದೀನಿ ಕೇಳಿ. ನೀವು ನಾಯಕತ್ವದ ವಿಚಾರ ಮಾತಾಡ್ತಿರೋ, ಸರ್ಕಾರ ಬಿದ್ದೋಗ್ತ ವಿಚಾರ ಅಲ್ಲ. ಈಗ ದಾವಣಗೆರೆಯಲ್ಲಿ ನಡೆದಂಥ ವಿಚಾರ, ಅಲ್ಪಸಂಖ್ಯಾತರು ಅಸಮಾಧಾನಗೊಂಡಂಥ ಆಗಿರ್ತಕ್ಕ ಪರಿಣಾಮಗಳೇನು, ಅವ್ರು ಹಾಕಿದಂಥ ನಾಮಿನೇಷನ್ಗಳು ವಿಡ್ರಾ ಮಾಡ್ಕೊಂಡಿದ್ದಾರು, ಕೆಲವು ಜನ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟಿರೋದು ಯಾಕೆ, ಮತ್ತು ಕೆಲವು ಜನಕ್ಕೆ ಬಿಡುಗಡೆ ಮಾಡಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಕೂತಿದ್ದೀವಿ. ವಿಶ್ಲೇಷಣೆ ಮಾಡೋಣ, ಒಂದೊಂದಾಗಿ ವಿಶ್ಲೇಷಣೆ. ನೋ ಡೌಟ್ ಅಬೌಟ್ ಇಟ್. ನೋಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮ ಪಕ್ಷ 2 ವಿಚಾರಗಳನ್ನು ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಒಂದು, ಐಡಿಯಾಲಜಿಕಲಿ ವಿಲ್ ನಾಟ್ ಕಾಂಪ್ರಮೈಸ್. ಇನ್ನೊಂದು, ಇಂಡಿಸಿಪ್ಲಿನ್ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಹೂ ಎವರ್ ಇಟ್ ಈಸ್, ವಿಚ್ ಎವರ್ ಲೆವೆಲ್ ಇಟ್ ಈಸ್ ಅಂತ ಮಾತ್ರ ಹೇಳ್ತೀನಿ. ಗುಲಾಂ ನಬಿ ಆಜಾದ್ ಅಂತಾನೆ ಹೊರಗಡೆ ಆಗಿರ್ತಕ್ಕಂಥ ಪಕ್ಷ ಆಲೋಚನೆ ಮಾಡಬೇಕಾಗ್ತದೆ. ಜಾಫರ್ ಶರೀಫ್ಗೆ ನೋಟಿಸ್ ಕೊಟ್ಟಿದ್ರು. ಕರ್ನಾಟಕಕ್ಕೆ ಬನ್ನಿ, ಕರ್ನಾಟಕ ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳಿದಾಗ್ಲಿ ಹೇಳ್ತಾ ಇದೀವಿ ಕೇಳಿ, ಐಡಿಯಾಲಜಿಕಲಿ 2 ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಸೋಲು ಗೆಲುವು ಏನಾದರೂ ಚಿಂತೆ ಇಲ್ಲ. ಈ ಬೈ ಎಲೆಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ. ಅಧಿಕಾರಕ್ಕಿಂತ ಹೆಚ್ಚಾಗಿ ನಾವು ಡಿಸಿಪ್ಲಿನ್ ಇಂಪಾರ್ಟೆಂಟು, ಸೆಕ್ಯುಲರಿಸಮ್ ಇಂಪಾರ್ಟೆಂಟು, ಐಡಿಯಾಲಜಿ ಇಂಪಾರ್ಟೆಂಟು. ನಾವು ಗೆಲ್ತೇವೆ. ಯಾಕಂತಂದ್ರೆ ನಾನು ಕೂಡ ಕೆಲಸ ಮಾಡಿ ನೋಡಿದ್ದೀನಿ. ಮಂತ್ರಿಗಳು, MLAಗಳು, ಅಲ್ಲಿನ ಬೂತ್ ವರ್ಕರ್ಸು ಯಾವ ರೀತಿ ಕೆಲಸ ಮಾಡಿ ಒಂದೊಂದು ಮತದಾರನ 3 ಸಲ 4 ಸಲ ಭೇಟಿಯಾಗಿದ್ದಾವೆ. ಯಾರು ಕೂಡ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ವಜಾಗೊಳಿಸ್ತಾ ಇದ್ದಾರೆ ಒಬ್ಬೊಬ್ಬರನ್ನ. ಅಂದ್ರೆ ಅವ್ರನ್ನ ಇಂಡಿಸಿಪ್ಲಿನ್ ಇಸ್ ಡಿಫರೆಂಟ್ ಫ್ರಮ್ ವಿನ್ನಿಂಗ್ ಎನ್ ಎಲೆಕ್ಷನ್. ವಾಟ್ ಈಸ್ ದ ಗ್ರೌಂಡ್ ಲೆವೆಲ್ ಇಂಪ್ಯಾಕ್ಟ್ ಅನ್ನೋದಿದ್ರೆ ಆಕ್ಷನ್ ಅವಶ್ಯಕ. ಅಭಿಷೇಕ್ ದತ್ತ ನೋಡಿ, ನಮ್ಮಲ್ಲಿ ಶಿಸ್ತಿನ ಕಾರಣದಿಂದ ಒಂದು ನಿಮಿಷ ಕೇಳ್ತಾ ಇದ್ದೀನಿ. ಯಾವ ಆಧಾರದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಯಾವ ಆಧಾರದ ಮೇಲೆ ಕ್ರಮ ಕೈಗೊಂಡ್ರು, ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ರು, ಯಾವ ಆಧಾರದ ಮೇಲೆ ನಜೀರ್ ಅಹಮದನ್ನು ಬಿಡುಗಡೆಗೊಳಿಸಿದ್ರು ವಿಚಾರಗಳು ಬಂದಾಗ ಖಂಡಿತವಾಗ್ಲೂ ಕೂಡ ಹೈಕಮಾಂಡು ಅಲ್ಲಿ ಅಭಿಷೇಕ್ ದತ್ ಅವ್ರನ್ನ ಅಲ್ಲಿ ಪ್ಲೇಸ್ ಮಾಡಿದ್ರು as secretary in charge of that. Every booth he was getting information every day. I have reported him. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಕೆಲವು ಇವರು ಸಬೋಟಾಜ್ ಏನು ಹೇಳ ನಿಮಗೆ, ಹೈಕಮಾಂಡ್ ಒಂದು ಟಾಸ್ಕ್ ಕೊಡ್ತಾರೆ ಒಬ್ಬರಿಗೆ, 4 ಜನಕ್ಕೆ ಹೋಗಿ ಅಸಮಾಧಾನವನ್ನು ಸರಿಪಡಿಸಬೇಕಂತಲ್ಲ. ಇಬ್ಬರು ಹೋಗೋದಿಲ್ಲ. ದಟ್ ಆಲ್ಸೋ ಇನ್ ಡಿಸಿಪ್ಲಿನ್ ಟು ಹೈಕಮಾಂಡ್. ಜಮೀರು ಹೋಗಲ್ಲ. ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಟೈಮ್ ವಿಲ್ ಸ್ಪೀಕ್ ಫಾರ್ ಎವ್ರಿಬಡಿ. ಒನ್ ಥಿಂಗ್ ಐ ಟೆಲ್ ಯು, ಟೈಮ್ ವಿಲ್. ಜಮೀರು ಹೋಗಲ್ಲ ಅಂದಾಗ ನೀವು ಬರೀ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಮೇಲೆ ಅಕ್ರಮ ತೆಗೆದುಕೊಳ್ಳಿ. ಅಬ್ದುಲ್ ಜಬ್ಬಾರ್ಗೆ ಕೇರಳ ಇನ್ಚಾರ್ಜ್ ಕೊಟ್ಟಿರಲಿಲ್ಲ. ಜಮೀರ್ ಅವರಿಗೆ ಕೇರಳ ಇನ್ಚಾರ್ಜ್ ಕೊಟ್ಟಿದ್ರು. 30 ಕ್ಷೇತ್ರಗಳ ಉಸ್ತುವಾರಿ ಕೊಟ್ಟಿದ್ರು. ಲಾಟ್ ಆಫ್ ಥಿಂಗ್ಸ್ ಆರ್ ಅವೈಲೇಬಲ್. ಲೆಟ್ ಮೀ ಸ್ಪೀಕ್ ಅಬೌಟ್ ನಾನು ಮತ್ತು ಅಬ್ದುಲ್ ಜಬ್ಬಾರ್ ಯಾರು ನೋಡ್ರಿ ಅವರು ತಪ್ಪು ಮಾಡಿದ್ದಾರೆ, ಇಂಡಿಸಿಪ್ಲಿನ್ ಆಗಿದೆ ಅಂತ ನಾನು ಹೇಳ್ತಕ್ಕ ಜಡ್ಜ್ ಅಲ್ಲ. ಈಗ ಬಂದಿರೋ ರಿಪೋರ್ಟ್ ಏನ್ ಗೊತ್ತಾ, ಬಂದಿರತಕ್ಕಂಥ ಪ್ರೈಮಾ ಫೇಜಿ ರಿಪೋರ್ಟ್ ಮೇಲೆ ಅಲ್ಲಿ 20-25 ದಿನಗಳಿಂದ ಅಭಿಷೇಕ್ ದತ್ತ ಅವರು ಅಲ್ಲಿ ಇದ್ದುಕೊಂಡು ಬೂತ್ ವೈಸ್ ರಿಪೋರ್ಟ್ ತಗೊಂಡು ಅವ್ರು ಕೊಟ್ಟಿದ್ದ ರಿಪೋರ್ಟ್ ಮೇಲೆ ಅವರು ಹೈಕಮಾಂಡ್ ಕ್ರಮ. ವಾಟ್ ಇಟ್ ಶೋಸ್ ಇಸ್ ಹೈಕಮಾಂಡ್ ಇಸ್ ವೆರಿ ಸ್ಟ್ರಾಂಗ್, ವಿಲ್ ನಾಟ್ ಟಾಲರೇಟ್ ವಾಟ್ ಎವರ್ ಲೆವೆಲ್ ದೇ ಆರ್. ಅದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇರ್ಬೋದು, ಮಂತ್ರಿ ಇರ್ಬೋದು, ದೇ ವಿಲ್ ನಾಟ್ ಬಾದರ್ ಫಾರ್ ಕ್ರೋನಾಲಜಿ ಆಫ್ ಇವೆಂಟ್ಸ್ ತೆಗೆದುಕೊಳ್ಳೋಣ. ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಕೆಪಿಸಿಸಿ ಆಫೀಸ್ನಲ್ಲಿ ಹೊರಗಡೆ ಅಲ್ಲ. ಅವ್ರೇನು ಆರೋಪವನ್ನು ವಹಿಸ್ತಾರೆ? ಕೆಪಿಸಿಸಿ ಆಫೀಸ್ನಲ್ಲಿ ಕೂತ್ಕೊಂಡು ಯಾರು ಹೆಸರು ಹೇಳಿದ್ರು ಅವರು? ಸರ್ ನಾಗರಾಜ್ ಯಾದವ್. ನಾವು ರಾಜಕಾರಣವನ್ನು ಚರ್ಚೆ ಮಾಡ್ತೀವಿ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಅಷ್ಟು ಕಾಂಕ್ರೀಟ್ ಹೇಳಬೇಕಾದ್ರೆ ಅವ್ರು ಯಾರ್ದಾದ್ರು ಹೆಸರು ಪ್ರತಿಪಾದನೆ ಮಾಡಿದ್ರಾ? ಪೂರ್ತಿ ಕೇಳ್ತೀನಿ. SDPIಗೆ ಫಂಡಿಂಗ್ ಮಾಡಿದ್ದೇ ನಮ್ಮ ನಾಯಕರು ಅಂತ ಹೇಳ್ತಾರೆ. ನಂಬರ್ 1. ಈಗ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದು ಅವ್ರು ಜಮೀರ್ ಅಹಮದ್ ಮೇಲೆ ಆರೋಪವನ್ನು ಮಾಡಿದರು. ಅದು ನಿಮ್ಮ ಆಲೋಚನೆ ಇರಲಿ, ಸರಿಯಪ್ಪ. ಅವ್ರು ಕಾಂಗ್ರೆಸ್ ನಾಯಕರು ಅಂತಲೇ ಹೇಳಿದರು. ಸಚಿವರೊಬ್ಬರು ಫಂಡಿಂಗ್ ಮಾಡಿದರು ಅಂತ ಹೇಳಿದಾಗ ಸಚಿವರು ಅಂತ ಕಾಣೋರು ಯಾರು? ಒಂದು ರಹೀಮ್ ಖಾನ್, ಇನ್ನೊಬ್ಬರು ಜಮೀರ್ ಅಹಮದ್. ಯಾರ ಮೇಲೆ ಅದನ್ನು ನಾವು ತೆಗೆದುಕೊಳ್ಬೇಕು? ಸರಿ, ಜಮೀರ್ ಅಹಮದ್. 34 ದಿನ ಸಚಿವ. ಅದಾದ್ಮೇಲೆ ಜಮೀರ್ ಅಹಮದ್ ನಂತರ ಜಮೀರ್ ಅಹಮದ್ರ ಪರಮಾಪ್ತ ನಜೀರ್ನ
ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಕೈ ಬಿಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ನವ್ರು ಹೇಳಿದರು. ಅಬ್ದುಲ್ ಜಬ್ಬಾರ್ ಜಮೀರ್ ಅಹ್ಮದ್ರ ಪರಮಾಪ್ತ ಬೆಂಬಲಿಗ, ಅವರನ್ನ ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಸಣ್ಣ ಥಿಂಗ್ ಐ ವಾಂಟ್ ಆಡ್ ಇಟ್ ಆನ್ ಟು ಯು. ಅಂದ್ರೆ ಅವರು ಸಬುಟಾಜ್ ಮಾಡಿದ್ರ? ನನ್ನ ಪ್ರಶ್ನೆ ಇಷ್ಟೇ. ನಾನು ನಿಮ್ಗೆ ಹೇಳ್ತೀನಿ, ನೀವು ಒಂದು ತಪ್ಪು ತಿಳ್ಕೊಂಡಿದ್ದೀರಾ. ಅಬ್ದುಲ್ ಜಬ್ಬಾರು ಜಮೀರ್ ಅವ್ರ ಶಿಷ್ಯ ಅಂತ ಹೇಳ್ತೀವಿ. ಇವತ್ತಿನ ಇರಲಿ ಯಾವ್ದಿರಲಿ, ಈಗ ನಾಗರಾಜ್ ಯಾದವ್ ನೀವು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ನಿಂದ ಬಂದವರು, ಇವತ್ತು ಯಾರ ಜೊತೆ ಇದ್ದೀರಿ ಅನ್ನೋದು ಮ್ಯಾಟರ್ ಆಗಲ್ವಾ ಕಾಂಗ್ರೆಸ್ನಲ್ಲಿ? ಹೇಳಿ ನೋಡೋಣ. ನಾನು ಹೇಳಲ್ಲ, ನಿಮ್ದು ನಾನು ಪಕ್ಷದ ಜೊತೆಲಿ ಇರೋನು. ಕಾಂಗ್ರೆಸ್ ನಂಬಿಕೆ ಇಟ್ಕೊಂಡಿಲ್ಲ, ಅದೇನಿದ್ರು ಬಿಜೆಪಿ ಜೆಡಿಎಸ್ಗೆ. ನಜೀರ್ ಅಹಮದ್ ಜಮೀರ್ ಅವರ ಶಿಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಿಳ್ಕೊಳ್ಳಿ, ಅವರು ಕೂಡ ಮಾಜಿ ಮಂತ್ರಿಗಳ ಜವಾಬ್ದಾರಿ ಕೊಟ್ಟಿದ್ರು, ಅವರಿಬ್ರು ಹೋಗಲಿಲ್ಲ. ನಾಟ್ ಅಗ್ರಿ ವಿತ್ ದಟ್ ಮ್ಯಾಟರ್. ದೇ ಆರ್ ದ ಒರಿಜಿನಲ್ ಕಾಂಗ್ರೆಸ್ ಪೀಪಲ್ ಹೂ ಆರ್ ದೇರ್ ಇನ್ ದ ಪಾರ್ಟಿ. ದೇ ನೋ ಡೌಟ್ ಅಬೌಟ್ ಇಟ್. ಯಾರು ಆತ್ಮೀಯರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಮಂತ್ರಿ ಆಗಿದ ತಕ್ಷಣ ಇವರು ಆತ್ಮೀಯರು ಅವರ ಗುಂಪುಗಾರಿ ಕಟ್ಲಿಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಹೇಳ್ತಾರೆ, ಆದ್ರೆ ಒಂದು ತಿಳ್ಕೊಳ್ಳಿ, ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ವಿಚಾರ ಬಂತಂದಾಗ, ನಾವು ನಮ್ಮ AICC ಸೆಕ್ರೆಟರಿ ಕೊಟ್ಟಂತ ರಿಪೋರ್ಟ್ ಮೇಲೆ ಜನರಲ್ ಸೆಕ್ರೆಟರಿ ಅದನ್ನ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಾರೆ. ಆ ಕ್ರಮದ ಆಧಾರದ ಮೇಲೆ ಡಿಸಿಪ್ಲಿನ್ ನ ನಾವು ಪಾಲಿಸಬೇಕು. ಇಂಡಿಸಿಪ್ಲಿನ್ ನಾಟ್ ಬಿ ಟಾಲರೇಟೆಡ್ ಅಂತ ಹೇಳಿದೀವಿ. ಎರಡನೇದು ಹೇಳ್ಬೇಕು ಅಂದ್ರೆ ಅಲ್ಪಸಂಖ್ಯಾತರು ಹೇಳ್ತೀನಿ ಕೇಳಿ, STP ಹೇಳಿದ್ರಲ್ಲ, ಒಂದು ಸುಳ್ಳು ಹೇಳಿದ್ರೆ STP ಅವ್ರನ್ನ ಸುಳ್ಳು ಹೇಳಿದ್ರೆ ಏನ್ ಗೊತ್ತಾ, ಮುಸ್ಲಿಂ ಅವರು ಓಟ್ ಹಾಕ್ಬೇಡಿ, ಮುಸ್ಲಿಂ ಕ್ಯಾಂಡಿಡೇಟ್ ಓಟ್ ಹಾಕ್ಬೇಡಿ ಅಂತ ಹೇಳಿಲ್ಲ. ಮುಸ್ಲಿಮಿನ ಹೆಸರಲ್ಲಿ ಕೋಮುವಾದ ಮಾಡ್ತಕ್ಕಂಥ ಓಟ್ ಹಾಕ್ಬೇಡಿ, ಹಿಂದೂಗಳ ಹೆಸರಲ್ಲಿ ಕೋಮುವಾದ ಮಾಡ್ತಕ್ಕ ಬಿಜೆಪಿಗೆ ಓಟ್ ಹಾಕ್ಬೇಡಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತನ್ನ ನೋಡಿ. ಜಬ್ಬಾರ್ ಮತ್ತು ನಜೀರ್ ಸ್ಮಾಲ್ ಫಿಶ್ಗಳು, ಅವುಗಳ ಮೇಲೆ ಕ್ರಮ ತೆಗೆದುಕೊಂಡಾಕ್ಷಣ ನಾನು ಹೈಕಮಾಂಡ್ ಸ್ಟ್ರಾಂಗ್ ಅಂತ ಹೇಳಲ್ಲ. ನಿಮ್ಗೆ ಗೊತ್ತು ಅಲ್ಲಿನ ಮೂಲ ಅಲ್ಲಿ ಸಬೂಟಾಜ್ ಮಾಡಿದ್ರೆ ಯಾರ ಮೇಲೆ ಆರೋಪ ಮಾಡ್ತಿದ್ದೀರಿ ಅಂತ. ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಂಡ ದಿನ ಐ ವಿಲ್ ಟೆಲ್ ಯು ಹೈಕಮಾಂಡ್ ಇಸ್ ಸ್ಟ್ರಾಂಗ್. ಹೈಕಮಾಂಡ್ ರಾಜಣ್ಣನ ತೆಗೆದಾಗ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದು ಪ್ರೂವ್ ಆಗಿರ್ಲಿಲ್ವಾ? ಹೌದು, ಡೆಫಿನೆಟ್ಲಿ ಹೈಕಮಾಂಡ್ ಡಿಬೇಟೆಡ್ ದ ಸೇಮ್ ಮ್ಯಾಟರ್. ಪ್ರಶಾಂತ್ ಕೇಳ್ತಾ ಇದ್ದೀನಿ, ನಾನೇ ಹೇಳ್ತೀನಿ, ನಾನೇ ಡಿಬೇಟ್ ಮಾಡಿದ್ದೀನಿ. ಹೈಕಮಾಂಡ್ ಯಾರನ್ನು ಕೂಡ ಸ್ಪೇರ್ ಮಾಡಲ್ಲ. ಪೊಸಿಷನ್ ಡಸಂಟ್ ಮ್ಯಾಟರ್ ಫಾರ್ ಹೈಕಮಾಂಡ್. ಇನ್ಡಿಸಿಪ್ಲಿನ್ ವಿಲ್ ನಾಟ್ ಬಿ ಟಾಲರೇಟೆಡ್ ಅಂತ ಕಾಂಗ್ರೆಸ್ ಪಕ್ಷ. ನಾನು ಬಿಜೆಪಿನ ಕೇಳಿ, 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆದಂದ್ರು, ಕ್ರಮ ಕೈಗೊಂಡ್ರ? 300 ಕೋಟಿ ಕೊಟ್ಟರೆ ಮಂತ್ರಿ ಆಗ್ತದೆ ಅಂತಂದ್ರು, ಕೈಗೊಂಡ್ರ? ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.